ಪ್ರತಾಪ್ ಅವರು ಒಂದು ಮಾತು ಹೇಳ್ತಾರೆ. ಒಂದು ಬುಕ್ ಕೊಡ್ತಾರೆ ವಿನಯ್ ಅವ್ರಿಗೆ, ಅಂದ್ರೆ ತುಳಿದು ಬೆಳೆಯೋ ಸ್ವಭಾವ ಅಂತ. ಅಂದ್ರೆ ಅವ್ರ ಜೊತೆಲಿರೋರ್ನೇ ತುಳಿತಾರೆ ಅವರು ಅಂತ. ಸೊ ಎಲ್ಲಾ ಬೆಡ್ಶೀಟ್ಗಳನ್ನ ಸೇರಿಸ್ಕೊಳ್ತಿದ್ದಾರೆ ಅಂತ. ಸೊ ಈಗ ಮೈಕಲ್ ಬೆಡ್ಶೀಟ್ ಆ್ಯಡ್ ಆಗುತ್ತಾ, ಜೊತೆಗೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದಾಗೆ, ನೀವು ಏನೋ ಒಂದು ರಾಂಗ್ ಮಾಡಿದಾಗ ಆಕ್ಚುಲಿ ಮೈಕಿ ಈ ತರ ಮಾಡ್ಬೇಡ ಅಂತ ವಿನಯ್ ನಿಮ್ಗೆ ಹೇಳೋದುಂಟು. ಅಂದ್ರೆ ಪ್ರತಾಪ್ ಅವ್ರು ಏನ್ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ಯಾರಾದ್ರೂ ತಪ್ಪು ಮಾಡ್ತಿರ್ಬೇಕಿದ್ರೆ ಅವ್ರಿಗೆ ಏನು ಹೇಳಲ್ಲ, ಇದು ಸರಿ ಇದು ತಪ್ಪು ಅಂತ ಹೇಳ್ಬಿಟ್ಟು. ನೀವು ಒಪ್ಕೊಳ್ತೀರಾ ಪ್ರತಾಪ್ ಆರೋಪನ? ಇಲ್ಲ, ಯಾಕಂದ್ರೆ ಪ್ರತಾಪ್ ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡಿದಿಲ್ಲ. ಸೊ ಅವನಿಗೆ ಗೊತ್ತೂ ಆಗಲ್ಲ ದಟ್ ವಿನಯ್ ಇದೆಲ್ಲ ಹೇಳ್ತಾನೆ ಅಂತ. ಆ್ಯಂಡ್ ಆ ಬ್ಲ್ಯಾಂಕೆಟ್ ವಿಷಯ ಅಂತ ಬಂದಾಗ ಅದು ಯಾರ್ದು ಬ್ಲ್ಯಾಂಕೆಟ್ ಇಲ್ಲ, ಎಲ್ಲ ಬಿಗ್ ಬಾಸ್ದು ಬ್ಲ್ಯಾಂಕೆಟ್. ಒಬ್ಬೊಬ್ರಿಗೆ ಒಂದೊಂದು ಬ್ಲ್ಯಾಂಕೆಟ್ ಕೊಡ್ತಾರೆ. ಆ್ಯಂಡ್ ಅವ್ರು ಹೋದಾಗ ಕೂಡ ಬೆಡ್ ಖಾಲಿ ಇದ್ರೂ ಆ ಬ್ಲ್ಯಾಂಕೆಟ್ ಸುಮ್ಮನೆ ಅಲ್ಲಿ ಬೆಡ್ ಮೇಲೆ ಇರುತ್ತೆ. ಆ್ಯಂಡ್ ಆ ಬೆಡ್ಗಳು ಆ್ಯಕ್ಚುಲಿ ಅಷ್ಟು ಕಂಫರ್ಟಬಲ್ ಇಲ್ಲ, ತುಂಬ ಹಾರ್ಡ್ ಬೆಡ್ಸ್ ಅದು. ಸೊ ಬ್ಲ್ಯಾಂಕೆಟ್ ಆಗಿ ಅದ್ರ ಮೇಲೆ ಮಲಗಿರೆ ಸ್ವಲ್ಪ ಸಾಫ್ಟಿಂಗ್ ಇರುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದಾನೆ ವಿನಯ್. ಅದರಲ್ಲಿ ಏನು ಅಷ್ಟು ದೊಡ್ಡ ಮೀನಿಂಗ್ ಎಲ್ಲ ಏನೂ ಇಲ್ಲ ಅದರಲ್ಲಿ. ಅದು ಯಾಕೆ ಎಲ್ಲಿದೋ ಆ ಐಡಿಯಾ ಪ್ರತಾಪ್ ತೊಗೊಂಡು ಬಂದಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನೋ ಹೇಳ್ತಾನೆ, ಅವನ ಅಭಿಪ್ರಾಯ ಅದು. ಸೊ ಅದಕ್ಕೆ ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಪ್ರತಾಪ್ ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ಅವರ ವರ್ಷೆ ಬದಲಾಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಲೈಕ್ ಏನಾದ್ರೂ ಹೊರಗಡೆ ಅವ್ರಿಗೆ ಏನಾದ್ರೂ ಇನ್ಪುಟ್ಸ್ ಸಿಕ್ಕಿ ಈ ತರ ಏನಾದ್ರೂ ಬಂದು ವಿನಯ್ನ ತುಂಬಾನೇ ಅಪೋಸ್ ಮಾಡೋದಾಗ್ಲಿ, ಸಂಗೀತ ಅವ್ರಿಗೂ ಕೂಡ ಅವ್ರು ಟಾಂಟ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಸೊ ಏನಾದ್ರೂ ಹೊರಗಡೆ ಅವ್ರಿಗೆ ಗೊತ್ತಾಗಿ ಗೇಮ್ ಯಾವ ರೀತಿ ಆಡ್ಬೇಕು, ಏನು ಯಾರನ್ನ ನಾನು ಫೇಸ್ ಆಫ್ ಮಾಡ್ಬೇಕು ಅಂತ ಗೊತ್ತಾಗಿ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾ ಆ್ಯಕ್ಚುಲಿ ಹೊರಗಡೆ ಹಾಸ್ಪಿಟಲ್ಗೆ ಹೋಗಿದ್ದಿಲ್ಲ ಅಲ್ಲಿದ್ದು. ಬಟ್ ಹೋಗಿದ್ದವರು ನನಗೆ ಹೇಳಿದ್ದಾರೆ, ನಮ್ಮನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಕಾರಲ್ಲಿ ಕೂತ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬರೀ ಡಾಕ್ಟರ್ ಮುಖನೂ ನೋಡೋಕ್ಕಾಗಲ್ಲ, ಅವರು ಮಾಸ್ಕ್ ಹಾಕ್ಕೊಂಡು ಬರ್ತಾರೆ. ಏನು ಬೇಕೋ ಅದು ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಅಂತ ನನಗೆ ಹೇಳಿದ್ದಾರೆ. ಸೊ ಆ್ಯಂಡ್ ಯಾವಾಗಲೂ ಟೀಮ್ ಅವರು ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿದ್ದಾರೆ. ಸೊ ಆ ಗ್ಯಾಪಲ್ಲಿ ಯಾರು ಬಂದು ಅವನಿಗೆ ಹೇಳಿರ್ಬೋದು ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಹಾಸ್ಪಿಟಲ್ ಹೋಗಿ ಬಂದಿದ್ಲಿದ್ದು ಅವನಲ್ಲಿ ಒಂದು ಬಿಹೇವಿಯರ್ ಚೇಂಜ್ ಇದೆ, ಅದು ನಾನು ನೋಟಿಸ್ ಮಾಡಿದೆ. ಬಟ್ ಅದು ಹೇಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ತರ ಅಂದ್ರೆ ಆಸ್ಪತ್ರೆಗೆ ಹೋಗಿ ಬಂದವರು, ಅದರ್ವೈಸ್ ಹೊರಗಡೆ ಬೇರೆ ಕಾರಣಗಳಿಂದ ಹೊರಗಡೆ ಹೋಗಿ ಬಂದವ್ರಿಗೆ ಈ ತರ ಏನೋ ಒಂದು ಹಿಂಟ್ ಸಿಕ್ತಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ವರ್ತೂರ್ ಆಚೆ ಹೋಗಿ ಬಂದ್ಮೇಲೂ ಸಹ ಅವರು ಪ್ರತಾಪ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಅವ್ರು ಪ್ರತಾಪ್ ಜೊತೆ ಕ್ಲೋಸೇ ಇರ್ತಾ ಇರ್ಲಿಲ್ಲ. ದೆನ್ ತುಕಾಲಿ ಕೂಡ ಹೊರಗಡೆ ಹೋಗಿ ಬಂದಿದ್ರಂತೆ, ಅದು ಅಷ್ಟಾಗಿ ಜನಗಳಿಗೆ ಗೊತ್ತಿಲ್ಲ. ಆದ್ರೆ ಅವರು ಕೂಡ ಪ್ರತಾಪ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರು. ದೆನ್ ತನಿಷಾ ಹೋಗಿ ಬಂದಿದ್ರು. ಆಮೇಲೆ ಸಂಗೀತ ಪ್ರತಾಪ್ ಹೊರಗಡೆ ಹೋಗಿ ಬರೋದಕ್ಕಿಂತ ಮುಂಚೆ ಅವ್ರೇನ್ ಕ್ಲೋಸ್ ಇರ್ಲಿಲ್ಲ. ಹೊರಗಡೆ ಹೋಗಿ ಬಂದ್ಮೇಲೆ ಅವ್ರು ತುಂಬಾ ಕ್ಲೋಸ್ ಆಗಿದ್ರು. ಈಗ ಪ್ರತಾಪ್ ಮತ್ತೆ ವರ್ಷ ಚೇಂಜ್ ಮಾಡಿದ್ದಾರೆ ಹೊರಗಡೆ ಹೋಗಿ ಬಂದ್ಮೇಲೆ. ಸೊ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬಿಗ್ ಬಾಸ್ ಹೊರಗಡೆ ಏನ್ ಆಗ್ತಿದೆ ಅನ್ನೋದು ಅವ್ರಿಗೆ ಹಿಂಟ್ ಸಿಕ್ತಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಶೋ ಮಾಡೋ ಅವ್ರಿಗೆ ಯಾವ ಕಂಟೆಸ್ಟೆಂಟ್ ಗೆಲ್ತಾರೋ ಅಂತ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ನ ಪ್ರಕಾರ ನಾನ್ ಬಯಸ್ಡೇ ಇದ್ದಿದ್ದಾರೆ. ನಾ ಎಷ್ಟು ನೋಡಿದ್ದೀನಿ ಅಷ್ಟು ಮಟ್ಟದಿಗೆ ಅವರು ನಾನ್ ಬಯಸ್ಡೇಗೆ ಇದ್ದಿದ್ದಾರೆ. ಅವರು ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಅಲ್ಲ, ಅವ್ರಿಗೆ ಏನೂ ಇಲ್ಲ ಅದರಲ್ಲಿ, ಒಬ್ಬನಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅಲ್ಲ, ನನಗೆ ಏನೂ ಅನಿಸ್ತಾ ಇಲ್ಲ. ಮೇ ಬಿ ಬಟ್ ನನಗೆ ಗೊತ್ತಾಗಿ ಯಾವಾಗಲೂ ಜೊತೆಯಲ್ಲಿ ಒಂದು ಟೀಮ್ ಮೆಂಬರ್ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗೋದಕ್ಕೆ ಏನೂ ದಾರಿ ಇದ್ದಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನನಗೆ ಆ ಥರ ಏನೂ ಅನಿಸ್ತಾ ಇಲ್ಲ.